ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಹೆದರದಿರು ನನ್ನ ಮನವಿ ಸೇವೆಗಳ ಮೂಲಕವಾಗಿ ಈ ಸಂದೇಶವನ್ನು ಆಲಿಸುವುದಕ್ಕೆ ಸಿದ್ಧರಾಗಿರುವಂಥ ನನ್ನ ಆತ್ಮೀಯ ಎಲ್ಲ ಸ್ನೇಹಿತರಿಗೂ, ಆತ್ಮೀಯ ದೇವಜನರಿಗೂ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಾನು ಶುಭಾಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವಜನರೇ, ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ಆಗಸ್ಟ್ 15 ಈ ತಿಂಗಳು, ಈ ಹೊಸ ತಿಂಗಳಲ್ಲಿ 15, 16, 17 ತಾರೀಕು ನಡೆಯುವಂಥ ಪವಿತ್ರವಾದಂಥ ಉಜ್ಜೀವನ ಕೂಟಕ್ಕಾಗಿ ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ. ಪ್ರತ್ಯೇಕವಾಗಿ ತುಮಕೂರು ಜಿಲ್ಲೆಯಲ್ಲಿರುವಂಥ 10 ತಾಲೂಕುಗಳಲ್ಲಿರುವಂಥ ಆತ್ಮೀಯ ದೇವಜನರು, ಆತ್ಮೀಯ ವಿಶ್ವಾಸಿಗಳೆಲ್ಲರೂ ಸಹ ನೀವೆಲ್ಲರೂ ಈ ಕೂಟದಲ್ಲಿ ಭಾಗವಹಿಸಬಹುದು. ಒಂದು ವೇಳೆ ನಿಮ್ಮ ಪ್ರೀತಿ ತಣ್ಣಗಾಗಿರುವುದಾದರೆ, ದೇವರ ಮೇಲಿನ ವೈರಾಗ್ಯ ಒಂದು ವೇಳೆ ಕುಂಟುತ್ತಾ ಇರುವುದಾದರೆ, ನಿಮ್ಮ ಪ್ರಾರ್ಥನಾ ಜೀವಿತ ಏರುಪೇರಾಗ್ತಾ ಇರುವುದಾದರೆ, ನಾನು ಇನ್ನೂ ಎಷ್ಟೋ ಸೇವೆ ಮಾಡಬೇಕು, ಎಷ್ಟೋ ಬಲ ಹೊಂದಬೇಕು, ಕರ್ತನ ರಾಜ್ಯವನ್ನು ನಾನು ಸದಾ ವಿಸ್ತಾರ ಮಾಡೋದಕ್ಕೆ ನನಗೂ ದೇವರು ಸಾಧನವಾಗಿ ಪಡಿಸಬೇಕೆಂಬುದಾಗಿ ಆಸೆ ಪಡುವಂಥ ವ್ಯಕ್ತಿಗಳು ತುಮಕೂರು ಜಿಲ್ಲೆಯ 10 ತಾಲೂಕುಗಳಿಂದ ನಿಮ್ಮನ್ನು ಹೃದಯಪೂರ್ವಕವಾಗಿ ಆಹ್ವಾನಿಸ್ತೇವೆ. ಒಂದು ವೇಳೆ ಗುಪ್ತವಾಗಿ ದೇವರನ್ನು ಆರಾಧನೆ ಮಾಡುವಂಥವರು ಸದಾ ಈ ಕೂಟದಲ್ಲಿ ಬಂದು ನಿಮ್ಮ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳುವಂಥರಾಗಿವೆ. ಅಷ್ಟು ಮಾತ್ರವಲ್ಲ, ತುಮಕೂರು ಮಾತ್ರವಲ್ಲ, ಸುತ್ತಮುತ್ತಲಿರುವಂಥ ದೇವಕ್ಕೆ ಸ್ತೋತ್ರವಾಗಲಿ. ಅನೇಕ ಜನರು ಬೀದರ್ ಪ್ರಾಂತ್ಯದಿಂದ, ಕೋಲಾರ ಪ್ರಾಂತ್ಯದಿಂದ, ಮಂಡ್ಯದಿಂದ, ದೂರ ದೂರ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಅದಕ್ಕಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಇನ್ನು ಅನೇಕ ಜಿಲ್ಲೆಗಳಿಂದ ಈ ವಿಶೇಷವಾದಂಥ ಕೂಟದಲ್ಲಿ ನೀವು ಭಾಗವಹಿಸ್ರಿ, ನಿಮ್ಮ ಹೆಸರುಗಳನ್ನು ನೀವು ನೋಂದಾಯಿಸ್ಕೊಳ್ರಿ. ಕರ್ತನು ವಿಶೇಷವಾದಂಥ ಬಿಡುಗಡೆ, ಸ್ವಸ್ಥತೆ, ಅಷ್ಟು ಮಾತ್ರವಲ್ಲ, ನಿತ್ಯ ನಿರಂತರ ಸದ ಆತ್ಮಾಭಿಷೇಕದಿಂದ ತುಂಬಿಸುವುದಕ್ಕೆ ಇದು ಸಕಾಲವಾಗಿರುವಂಥದ್ದಾಗಿದೆ. ಅದು ಕಡೇ ದಿನಮಾನಗಳಲ್ಲಿ ನಾವು ಇರುವಂಥವರಾಗಿದ್ದೇವೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಕಡೆ ಕಾಲದಲ್ಲಿ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂಥ ದೇವರು ಎಲ್ಲ ಮನುಷ್ಯರು, ದೇವರನ್ನು ಅರಿತಂಥವರನ್ನು, ಅರಿದೇ ಇರುವಂಥ ಎಲ್ಲ ವ್ಯಕ್ತಿಗಳನ್ನು ಸದಾ ಆತನ ಅಭಿಷೇಕದ ಮಾರ್ಗದಲ್ಲಿ ನಡೆಸುವುದಕ್ಕೆ ಈ ಉಜ್ಜೀವನ ಕೂಟ ಒಂದು ಮಾರ್ಗವಾಗಲಿದೆ. ಇದಕ್ಕಾಗಿ ಸಭೆಯಾಗಿ ನಾವು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈಗಾಗಲೇ ಅನೇಕ ಆತ್ಮೀಯ ದೇವಜನರು ನೋಟಿಸ್ಗಳನ್ನು ತಮ್ಮ ಸ್ಟೇಟಸ್ಗಳಲ್ಲಿ ಮತ್ತು ಅನೇಕ ಜನರಿಗೆ ವಿಸ್ತರಣೆ ಮಾಡ್ತಾ ಇದ್ದಾರೆ. ನೀವು ಸದಾ ಈ ಸೇವೆಯಲ್ಲಿ ಕೈ ಜೋಡಿಸಬೇಕಂದರೆ ನೀವು ಸದಾ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಈ ವಿಶೇಷವಾದಂಥ ಸಂಗತಿಗಳನ್ನು ತಿಳಿಸಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ಈ ಭಾನುವಾರ ಬೆಂಗಳೂರು ಪಟ್ಟಣದಲ್ಲಿರುವಂಥ ಹೆದರದಿರೋ ನನ್ನ ಮನವಿ ಸಭೆಯಲ್ಲಿ ಕರ್ತನ ಸಂಸ್ಕಾರ ಭೋಜನ ಇರುವಂಥದ್ದಾಗಿದೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಆ ಹತ್ತಿರದಲ್ಲಿರುವಂಥ ದೇವ ಮಕ್ಕಳು ಆ ಆರಾಧನೆಯಲ್ಲಿ ಒಂದು ವೇಳೆ ಬೇರೆ ಆರಾಧನೆಗೆ ಹೋಗದೇ ಇರುವುದಾದರೆ ಬಂದು ಸೇರಿ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳ್ರಿ. ಪ್ರತಿ ಭಾನುವಾರ 9 ತುಮಕೂರು ಪಟ್ಟಣದಲ್ಲಿ ನಡೆಯುವಂಥ ಆರಾಧನೆಯಲ್ಲಿ ಸಿಸ್ಟರ್ ಮೋನಿಕಾ ದೇವರ ವಾಕ್ಯವನ್ನು ಹೊತ್ತು ತರಲಿಕ್ಕಿದ್ದಾರೆ. ನಾನು ಸದಾ ಜೊತೆಯಲ್ಲಿ ಇರಲಿಕ್ಕಿದ್ದೇನೆ. ಆರಾಧನೆಯಲ್ಲಿ ಕೂಡಿಕೊಂಡು ಬಂದು ದೇವರ ಆಶೀರ್ವಾದವನ್ನು ನೀವು ಹೊಂದಿಕೊಳ್ಳ್ರಿ. ಅಷ್ಟು ಮಾತ್ರವಲ್ಲ, ಪ್ರತಿ ಮಂಗಳವಾರ ಸ್ಪೆಷಲ್ ಆಗಿ ಯಾರಾದರೂ ಕೌನ್ಸಿಲಿಂಗ್ ತೆಗೆದುಕೊಳ್ಳಬೇಕಂದ್ರೆ, ಆತ್ಮಿಕವಾಗಿ ಬಲ ಹೊಂದಲು, ಕೌಟುಂಬಿಕ ಸಮಸ್ಯೆಗಳು ಅಥವಾ ವೈಯಕ್ತಿಕವಾದ ನಿಮ್ಮ ಅಗತ್ಯತೆಗಳ ವಿಷಯದಲ್ಲಿ ಹೇಗೆ ನಾನು ಆತ್ಮಿಕವಾಗಿ ದೃಢ ಹೊಂದಬೇಕೆಂಬುದಾಗಿ ಕೌನ್ಸಿಲನ್ನು ತೆಗೆದುಕೊಳ್ಳಬೇಕು ಅಂತ ಹೇಳುವಂಥವರು ಮಂಗಳವಾರದ ದಿವಸ ತುಮಕೂರಿನ ಹಿರಿಯ ಸಭೆಯಲ್ಲಿ 10 ಗಂಟೆಯಿಂದ ಸಂಜೆ 3 ಗಂಟೆ ತನಕ ಸಿಸ್ಟರ್ ಮೋನಿಕಾ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಲಿಕ್ಕಿದ್ದಾರೆ. ಅವರು ಆ ದಿನವನ್ನು ಪ್ರತ್ಯೇಕವಾಗಿ ಪ್ರಾರ್ಥನೆಗಾಗಿಯೇ ಸಮಯವನ್ನು ಕೊಡಲಿಕ್ಕಿದ್ದಾರೆ. ಬರುವಂಥವರು ಕಾಲ್ ಮಾಡಿ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ನೀವು ಬರುವುದಾದರೆ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವಂತನಾಗಿದ್ದಾನೆ. ಇವತ್ತು ದೇವರು ಒಂದು ದಿವ್ಯವಾದ ಸಂದೇಶವನ್ನು ಈ ಆಗಸ್ಟ್ ತಿಂಗಳಲ್ಲಿ ನಮಗೆ ಆತನ ಕೊಡ್ತಾ ಇದ್ದಾನೆ. ಆತನ ಕೃಪಾಹಸ್ತ ಎಷ್ಟು ಬಲಿಷ್ಠವಾದದು. ಆತನ ಕೃಪಾಹಸ್ತ ನಮ್ಮನ್ನು ಪರಿಪಾಲನೆ ಮಾಡುವುದಾದರೆ ಏನೆಲ್ಲ ಸಂಗತಿಗಳು ನಡೀತದೆ, ಸ್ವಲ್ಪ ಸಮಯಗಳ ಕಾಲ ದೇವರ ಸನ್ನಿಧಾನದಲ್ಲಿ ನಾವು ಧ್ಯಾನ ಮಾಡುವಂಥವರಾಗೋಣ. ಪ್ರತ್ಯೇಕವಾಗಿ ದೇವಜನರೇ, ಯೆಶಾಯ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯದಲ್ಲಿ 18ನೇ ವಚನದಿಂದ 21ನೇ ವಚನದ ತನಕ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗಲಿಕ್ಕಿದ್ದೇವೆ. ಸ್ತೋತ್ರ. ಬೋಳು ಗುಡ್ಡಗಳಲ್ಲಿ ನದಿಗಳನ್ನು, ತಗ್ಗುಗಳಲ್ಲಿ ಒರತೆಗಳನ್ನು ಹೊರಡಿಸಿ, ಅರಣ್ಯವನ್ನು ಕೆರೆಯಾಗಿ, ಮರುಭೂಮಿಯನ್ನು ಬುಗ್ಗೆಗಳನ್ನಾಗಿ ಮಾಡುವೆನು. ದನಕ್ಕೆ ಸ್ತೋತ್ರವಾಗಲಿ. ಇಲ್ಲೇ ನಮ್ಮ ಅತ್ಯುನ್ನತ ಸಿಂಹಾಸನ ರೂಢನಾಗಿರುವಂಥ ದೇವಾದಿ ದೇವನು ತನ್ನ ಉನ್ನತವಾದಂಥ ವಾಗ್ದಾನವನ್ನು ಇವತ್ತು ನಮಗೋಸ್ಕರವಾಗಿ ಆತನು ಪ್ರಕಟಪಡಿಸ್ತಾ ಇದ್ದಾನೆ.
ಬೋಳು ಗುಡ್ಡಗಳಲ್ಲಿ ಆತನೇನು ಸುರಿಸ್ತಾನಂತೆ? ನದಿಗಳನ್ನು ಹರಿಸುತ್ತಾನಂತೆ. ಅದಾದ ನಂತರ ದೇವರು ವಾಕ್ಯ ಹೇಳ್ತಾ ಇದೆ, ತಗ್ಗುಗಳಲ್ಲಿ ಒರತೆಗಳನ್ನು, ಮರುಭೂಮಿಯಲ್ಲಿ ಅರಣ್ಯವನ್ನು, ಮರುಭೂಮಿಯಲ್ಲಿರುವಂಥ ಒಂದು ಸ್ಥಳವನ್ನು ಅರಣ್ಯವಾಗಿಯೂ ಮತ್ತು ಕೆರೆಯನ್ನಾಗಿ ಮಾರ್ಪಡಿಸುತ್ತೇನೆ. ಮುಂದೆ ಒಂದಮ್ಮ, ದೇವದಾರು, ಕಸ್ತೂರಿ ಜಾಲಿ, ಸುಗಂಧ ಒಲಿವ ಮರಗಳನ್ನು ಅಡವಿಯಲ್ಲೇ ನೆಡುವೆನು. ತುರಾಯಿ, ತಪಸಿ, ತಿಲಕ ವೃಕ್ಷಗಳನ್ನು ಅರಣ್ಯದಲ್ಲಿ ತೋಪಾಗಿ ನಾನು ಬೆಳೆಸುತ್ತೇನೆ. ನೋಡಿ, ಆಗ ಯೆಹೋವನ ಹಸ್ತವು ಇದನ್ನು ಮಾಡಿದೆ, ಹೌದು, ಇಸ್ರಾಯೇಲಿನ ಸದಮಲ ಸ್ವಾಮಿಯು ಸೃಷ್ಟಿಸಿದ್ದಾನೆಂದು ಎಲ್ಲರೂ ಕಂಡು ತಿಳಿದು ಮನಮುಟ್ಟಿ ಗ್ರಹಿಸಿಕೊಳ್ಳುತ್ತಾರೆ. ಇದೆಲ್ಲವೂ ಸದಾ ಯೆಹೋವನೇ ಮಾಡಿದ್ದಾನೆಂಬುದಾಗಿ ಮನಮುಟ್ಟಿ ಗ್ರಹಿಸಿಕೊಳ್ಳುತ್ತಾರಂತೆ. ಯೆಹೋವನ ಹಸ್ತ ಏನೆಲ್ಲ ಮಾಡುತ್ತದೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಈಗ ತಾನೇ ನಾವು ಓದಿದ್ದೀವಿ. ಇದೆಲ್ಲವೂ ಸದಾ ಆತನ ಪರಿಶುದ್ಧವಾದಂಥ ಹಸ್ತ ಮಾಡಿತು. ಇಲ್ಲಿ ಗಮನಿಸಬೇಕು ಪ್ರೀತಿಯುಳ್ಳ ದೇವಶನರೇ, ಬೋಳು ಗುಡ್ಡಗಳಲ್ಲಿ ಆತನು ನದಿಗಳನ್ನು ಹರಿಸ್ತಾನೆಂದರೆ, ನದಿ ಯಾವಾಗಲೂ ಸದಾ ತಗ್ಗಿನ ಭಾಗದಲ್ಲಿ ಹರಿತದೆ ಅಲ್ವಾ? ಆದರೆ ಎತ್ತರವಾದಂಥ ಸ್ಥಳದಲ್ಲಿ, ಆ ಬೋಳು ಗುಡ್ಡಗಳ ಮಧ್ಯದಲ್ಲಿ ನದಿಗಳು ಹರಿತದೆ ಅಂದರೆ ಇದೊಂದು ಆಶ್ಚರ್ಯಕರವಾದ ಸಂಗತಿ ಅಲ್ವಾ? ಮತ್ತೆ ಮುಂದುವರೆದು ಆತನು ಹೇಳುವಂಥ ಸಂಗತಿ ಏನು ಗೊತ್ತಾ? ಮರುಭೂಮಿಯಲ್ಲಿ ಆತನು ಒರತೆಗಳನ್ನು ಅರಣ್ಯವನ್ನಾಗಿ ಮಾರ್ಪಡಿಸುತ್ತಾನೆಂಬುದಾಗಿ, ಅರಣ್ಯವನ್ನಾಗಿ ಮಾರ್ಪಡಿಸ್ತಾನೆಂಬುದಾಗಿ. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ಗಮನಿಸಬೇಕಾದಂಥ ಸಂಗತಿ ಏನು ಗೊತ್ತಾ? ದೇವರಲ್ಲಿ ಹೇಳ್ತಾ ಇದ್ದಾನೆ, ಆ ಮರುಭೂಮಿಯಲ್ಲಿ ನಾನು ಅರಣ್ಯವನ್ನಾಗಿ ನಾನು ಮಾರ್ಪಡಿಸುತ್ತೇನೆ ಎಂಬುದಾಗಿ. ತಗ್ಗುಗಳಲ್ಲಿ ದೇವರಿಗೆ ಸ್ತೋತ್ರವಾಗಲಿ, ಆತನು ಒರತೆಗಳನ್ನು ಉಕ್ಕಿಸುತ್ತಾನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಇವೆಲ್ಲ ಸಂಗತಿಗಳನ್ನು ಗಮನಿಸುವಂಥ ಸಂದರ್ಭದಲ್ಲಿ ಇದೆಲ್ಲ ಹೇಗೆ ಸಾಧ್ಯ, ಇದು ಹೇಗೆ ಆಗುತ್ತದೆ ಎಂಬುದಾಗಿ ಒಂದು ವೇಳೆ ನೀವು ಆಲೋಚನೆ ಮಾಡ್ತಾ ಇರ್ಬೋದು. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ದೇವರಿಗೆ ಎಲ್ಲವೂ ಸಾಧ್ಯ. ಆತನು ಇಲ್ಲದ್ದನ್ನು ಇರುವುದ ಹಾಗೆ ಮಾರ್ಪಡಿಸುವಂಥ ದೇವರು. ಆತನು ಸತ್ತವರನ್ನು ಬದುಕಿಸುವಂಥ ದೇವರು. ಒಂದು ವೇಳೆ ನಿನ್ನ ಬದುಕಿನಲ್ಲಿ ಯಾವುದು ಸದಾ ಇದು ನೆರವೇರುತ್ತದಾ, ಇದು ನನ್ನಿಂದ ಸಾಧ್ಯನಾ, ನನ್ನ ಬದುಕಿನಲ್ಲಿ ಇದು ಆಗುತ್ತದಾ, ಈ ಸಂಕಲ್ಪಗಳು ನನ್ನಿಂದ ಆಗೋದಕ್ಕೆ ಸಾಧ್ಯವೇ ಇಲ್ಲ, ನನ್ನ ಈ ಬರುಳಾದ ಬದುಕು, ಈ ಮರುಭೂಮಿ, ಈ ಕ್ಷಾಮದ ಶಿವಿತ, ನನ್ನ ಬದುಕಿನಲ್ಲಿ ಯಾವ ವಿಧವಾದಂಥ ಆಸೆ ಇಲ್ಲ, ಆಕಾಂಕ್ಷೆಗಳಿಲ್ಲ, ಯಾವುದೇ ವಿಧವಾದ ಚಿಗುರು ಹೊಡೆಯುವಂಥ ಒಂದು ಪರಿಸ್ಥಿತಿ ಇಲ್ಲ, ನನ್ನ ಬದುಕು ಇಷ್ಟೇ ಎಂಬುದಾಗಿ ಕಂಗಾಲಾಗಿರುವಂಥ ನಿನ್ನ ಬದುಕಿನಲ್ಲಿ ದೇವರು ಇಷ್ಟು ಆಶೀರ್ವಾದ ಮಾಡುತ್ತಾನೆ. ಬರುಳಾಗಿರುವಂಥ ನಿನ್ನ ಬದುಕಿನಲ್ಲಿ ಆತನು ಜೀವನದಿಯಾಗಿ ನದಿಗಳನ್ನು ಹರಿಸುತ್ತಾನೆ. ಮರುಭೂಮಿ ಕ್ಷಾಮವಾಗಿರುವಂತಹ ನಿನ್ನ ಬದುಕಿನಲ್ಲಿ ಆತನು ಹಚ್ಚು ಹಸಿರಾಗಿ ಕಂಗೊಳಿಸುವಂಥ ದಿವ್ಯವಾದ ಅರಣ್ಯವನ್ನಾಗಿ, ತೋಪನ್ನಾಗಿ ಆತನು ಮಾರ್ಪಡಿಸುತ್ತಾನೆ. ಒಂದು ವೇಳೆ ಆ ತೆಗ್ಗು ಒಣಗಿ ಹೋಗಿರುವುದಾದರೆ ಅಲ್ಲಿ ಒರತೆಗಳನ್ನು ದೇವರು ಉಕ್ಕಿಸುತ್ತಾನೆ. ಹೌದು ಪ್ರೀತಿಯುಳ್ಳ ದೇವಶನರೇ, ಇದು ದೇವರಿಂದಲೇ ಆಗಿದೆ ಎಂಬುದಾಗಿ ಜನರು ಆಶ್ಚರ್ಯ ಪಡುವ ರೀತಿಯಲ್ಲಿ ದೇವರ ಹಸ್ತ ನಮ್ಮನ್ನು ಅಷ್ಟು ಉನ್ನತವಾದ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂಥದ್ದಾಗಿದೆ. ದೇವರ ಹಸ್ತ ಅಷ್ಟು ಉನ್ನತವಾದಂಥ ಸ್ಥಿತಿಯಲ್ಲಿ ನಮ್ಮನ್ನು ನಡೆಸುವಂಥದ್ದಾಗಿದೆ. ಯೇಸುವಿನ ನಾಮದಲ್ಲಿ ಈ ಆಗಸ್ಟ್ ತಿಂಗಳು ಮಾತ್ರವಲ್ಲ, ನಮ್ಮ ಜೀವಿತ ಕಾಲವೆಲ್ಲ ಈ 18ನೇ ವಚನ 19ನೇ ವಚನದಲ್ಲಿ ದೇವರು ಕೊಟ್ಟಿರುವಂಥ ಈ ಜೀವವುಳ್ಳ ವಾಗ್ದಾನ ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷವೂ ಸದಾ, ಪ್ರತಿ ವರ್ಷಗಳು ನಿಮ್ಮ ಜೀವಿತದಲ್ಲಿ
ಬಲವಾಗಿ ಕಾರ್ಯ ನಡೆಸಲಿ. ಆ ವಾಗ್ದಾನದಲ್ಲಿ ಬರೆಯಲ್ಪಟ್ಟಿರುವಂಥ ಜೀವವುಳ್ಳ ಮಾತುಗಳು ಯೇಸುವಿನ ನಾಮದಲ್ಲಿ ನಿಮ್ಮ ಕುಟುಂಬದಲ್ಲಿ ನೆರವೇರಲಿ ಎಂಬುದಾಗಿ ನಾನಾದರೂ ಪ್ರಾರ್ಥಿಸ್ತೇನೆ. ದನಾಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಈ ಘೋರವಾದಂಥ ಮರುಭೂಮಿಯಲ್ಲಿ ಯಾವ ಮರವನ್ನು ದೇವರು ಉತ್ಪತ್ತಿ ಮಾಡುತ್ತಾನೆ, ಆತನ ಹಸ್ತ ಯಾವುದನ್ನು ಪರಿಪಾಲನೆ ಮಾಡುತ್ತದೆ. ದನಾಕ್ಕೆ ಸ್ತೋತ್ರವಾಗಲಿ. ಈ ಎಲ್ಲ ಆಶೀರ್ವಾದಗಳು ನಮ್ಮ ಬದುಕಿನಲ್ಲಿ ಪ್ರಾಪ್ತವಾಗಬೇಕೆಂದರೆ ಏನು ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 21ನೇ ವಚನದಲ್ಲಿ, ಯಾಕೋಬ್ಯರ ಅರಸನಾದ ಯೆಹೋವನು ಹೀಗೆನ್ನುತ್ತಾನೆ, ನಿಮ್ಮ ವ್ಯಾಜ್ಯವು ಈಚೆಗೆ ಬರಲಿ, ನಿಮ್ಮ ಬಲವಾದ ನ್ಯಾಯಗಳನ್ನು ತೋರ್ಪಡಿಸಿರಿ. ಸಾಕು. ದನಾಕ್ಕೆ ಸ್ತೋತ್ರವಾಗಲಿ. ನೀವು ವ್ಯಾಜ್ಯವಾಡಬೇಕಂತೆ. ಯಾರ ಸಂಗಡ ವ್ಯಾಜ್ಯವಾಡಬೇಕೆ ಗೊತ್ತಾ? ಯಾಕೋಬನ ಅರಸನಾಗಿರುವಂಥ, ರಾಜನಾಗಿರುವಂಥ ದೇವರ ಸಂಗಡ ನೀವು ವ್ಯಾಜ್ಯವನ್ನು ಆಡಬೇಕಂತೆ. ನಿಮ್ಮ ಬದುಕಿನಲ್ಲಿ ಒಣಗಿರುವಂಥ, ಕ್ಷಾಮದ ಹಾಗೆ ಇರುವಂಥ, ಕೊರತೆಯಲ್ಲಿರುವಂಥ ನಿನ್ನ ಕುಟುಂಬ, ನಿನ್ನ ಜೀವನವನ್ನು ಕುರಿತು ದೇವರ ಬಳಿನಲ್ಲಿ ನೀನು ವ್ಯಾಜ್ಯವಾಡಬೇಕಂತೆ. ಏನಂತ ವ್ಯಾಜ್ಯವಾಡಬೇಕು ಗೊತ್ತಾ? ಅಪ್ಪ, ನಾನು ಇಷ್ಟೊಂದು ಪ್ರಾರ್ಥನೆ ಮಾಡುತ್ತೇನೆ, ನನ್ನ ಬದುಕಿನಲ್ಲಿ ಯಾಕೆ ಹೀಗೆ ಕಷ್ಟ? ನನ್ನ ಗಂಡ ಯಾಕೆ ಮಾರ್ಪಡ್ತಾ ಇಲ್ಲ? ನನ್ನ ಮಕ್ಕಳು ಯಾಕೆ ಸರಿ ಹೋಗ್ತಾ ಇಲ್ಲ? ನನ್ನ ಮಕ್ಕಳ ಜೀವನ ಯಾಕೆ ಬದಲಾಗ್ತಾ ಇಲ್ಲ? ದೇವರ ಸನ್ನಿಧಾನದಲ್ಲಿ ವ್ಯಾಜ್ಯ ಮಾಡಬೇಕಂತೆ. ಕಾರಣ, ಯಾಕೋಬರ ರಾಜನು ಎಂಬುದಾಗಿ, ಯಾಕೋಬನ ರಾಜ, ಯಾಕೋಬನ ಅರಸನು ಎಂಬುದಾಗಿ ನೋಡುವಾಗ, ಯಾಕೋಬನು ಹೆಬ್ಬೊಕ್ ಹೊಳೆಯ ದಡದ ಆ ತುದಿಯಲ್ಲಿ ಕೂತುಕೊಂಡು ರಾತ್ರಿಯೆಲ್ಲ ವ್ಯಾಜ್ಯ ಮಾಡಿದನು. ದೇವರೇ, ನನ್ನ ಕುಟುಂಬ, ನನ್ನ ಮಕ್ಕಳನ್ನು ನೀನು ಸುರಕ್ಷಿತವಾಗಿ ನೀನು ಇರಿಸಬೇಕು. ನನ್ನ ಪಾಪವನ್ನು ದೇವರೇ ನೀನು ಮನ್ನಿಸಬೇಕು. ನಾನು ಮಾಡಿದ ದ್ರೋಹವನ್ನು ನೀನು ದೂರ ಮಾಡಬೇಕೆಂಬುದಾಗಿ ದೇವರ ಸನ್ನಿಧಾನದಲ್ಲಿ ಆತನು ವ್ಯಾಜ್ಯ ಮಾಡಿದನು. ರಾತ್ರಿಯೆಲ್ಲ ಹೋರಾಡಿದ ನಂತರ ಉದಯ ಕಾಲದಲ್ಲಿ ದೇವರು ಆ ವ್ಯಾಜ್ಯವನ್ನು ಕೇಳಿ ಅವನಿಗೆ ನ್ಯಾಯವನ್ನು ಕೊಟ್ಟನು. ಹೌದು ಪ್ರೀತಿಯುಳ್ಳ ದೇವಜನರೇ, ದೇವರ ಸನ್ನಿಧಾನದಲ್ಲಿ ನಾವು ಪ್ರತಿದಿನ ದೇವರ ಸಮ್ಮುಖದಲ್ಲಿ ವ್ಯಾಜ್ಯ ಮಾಡಬೇಕು. ಅದರ ವ್ಯಾಜ್ಯದ ಗುರುತೇ ಪ್ರಾರ್ಥನೆಯಾಗಿರುವಂಥದ್ದಾಗಿದೆ. ಅದಕ್ಕಾಗಿಯೇ ಆಗಸ್ಟ್ 15, 16, 17ನೇ ತಾರೀಕು ದೇವರ ಸಂಗಡ ವ್ಯಾಜ್ಯ ಮಾಡುವುದಕ್ಕಾಗಿ ಆ ಕೂಟವನ್ನು ನಾವು ಏರ್ಪಾಟು ಮಾಡಿದ್ದೇವೆ. ಇಷ್ಟು ವರ್ಷಗಳ ಕಾಲ ನನ್ನ ಬದುಕಿನಲ್ಲಿ ಯಾಕೆ ದೇವ ಇಂತಹ ಪ್ರತಿಕೂಲ, ಇಂಥ ವಿಧವಾದ ತಡೆ, ಇಂಥ ನಿಂದೆ, ಇಂಥ ಅವಮಾನ, ನನ್ನ ಗಂಡನು ಬದಲಾಗಲಿಲ್ಲ, ನನ್ನ ಕುಟುಂಬ ಸರಿಯಾಗಲಿಲ್ಲ, ನನಗೆ ನೀನು ನ್ಯಾಯ ಕೊಡಲ್ವಾ? ಪಟ್ಟು ಹಿಡಿದು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದಕ್ಕಾಗಿಯೇ ಆ 3 ದಿನಗಳನ್ನು ದೇವರು ನೇಮಕ ಮಾಡಿದ್ದಾನೆ. ದೇವಜನರೇ, ಇವತ್ತು ಹೃದಯಪೂರ್ವಕವಾಗಿ ಈ ಸಂದೇಶವನ್ನು ಕೇಳುತ್ತಿರುವಂಥ ನಿನ್ನ ಬದುಕಿನಲ್ಲಿ ಪ್ರವಾದನೆಯ ಯುಕ್ತವಾಗಿ ಹೇಳ್ತಾ ಇದ್ದೇನೆ. ಈ 3 ದಿನಗಳ ಕಾಲ ದೇವರ ಸನ್ನಿಧಾನದಲ್ಲಿ ಕುಟುಂಬ ಮಕ್ಕಳ ಸಮೇತವಾಗಿ ಬಂದು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ನಾನು ನಂಬುತ್ತೇನೆ, ನಿನ್ನ ಬರುಳಾದ ಬದುಕನ್ನು, ಕ್ಷಾಮದಲ್ಲಿರುವಂಥ ನಿನ್ನ ಜೀವಿತವನ್ನು, ಮರುಭೂಮಿಯ ಹಾಗೆ ಇರುವಂಥ ನಿನ್ನ ಆತ್ಮಿಕತೆ ಬದುಕನ್ನು ದೇವರು ಹಚ್ಚ ಹಸಿರಾಗಿ, ತಂಪಾದ ತೋಟವಾಗಿ, ಯೇಸುವಿನ ನಾಮದಲ್ಲಿ ನದಿಗಳು ಹರಿಯುವ ಹಾಗೆ, ಜೀವಜಲ ಬರುವ ಹಾಗೆ ದೇವರು ಕೃಪೆಯನ್ನು ಅನುಗ್ರಹಿಸುವಂತನಾಗಿದ್ದಾನೆ. ದೇವರು ಹೇಳ್ತಿರುವಂಥ ಸಂಗತಿಯನ್ನು ಗೊತ್ತಾ? ನಮ್ಮ ಜೀವಿತದಲ್ಲಿ ಇಂಥ ಮಹಿಮೆಯಾದ ಆಶೀರ್ವಾದಗಳು ಬರಬೇಕಂದ್ರೆ ದೇವರ ಹತ್ತಿರ ವ್ಯಾಜ್ಯ ಮಾಡಬೇಕು. ನನ್ನ ಮಕ್ಕಳನ್ನು ನೋಡುವಾಗ ಅವ್ರು ನನ್ನ ಹತ್ರ ಹೀಗೆ ಗಲಾಟೆ ಮಾಡಿ, ನನಗೆ ಅದನ್ನು ಕೊಡಿಸು, ನನಗಿದು ಬೇಕು, ನನಗೆ ಅದು ಬೇಕು, ನೀನು ಯಾಕೆ ಕೊಡಿಸಲ್ಲ, ನೀನು ಅವರಿಗೆ ಕೊಡಿಸ್ತೀಯ, ನೀನು ಇವರಿಗೆ ಕೊಡಿಸ್ತೀಯ ಎಂಬುದಾಗಿ ಕಾಂಪಿಟೇಷನ್ ಆಗಿ ಅವರು ಕೇಳ್ತಾ ಇರ್ತಾರೆ. ತಕ್ಷಣವೇ ಅವರಿಗೆ ಬೇಕಾದದನ್ನು ಇವತ್ತು ಕೊಡದೆ ಇದ್ರೂ ಸದಾ ಕೆಲವು ದಿನಗಳ ನಂತರ ನನ್ನ ಮಕ್ಕಳಿಗೆ ನಾನು ಕೊಡುತ್ತೇನೆ. ಲೋಕದ ತಂದೆಯಾಗಿದ್ದುಕೊಂಡು ನನ್ನ ಬಳಿಯಲ್ಲಿ ವ್ಯಾಜ್ಯ ಮಾಡುವಂಥ ನನ್ನ ಮಕ್ಕಳ ವಿಷಯದಲ್ಲಿ ನಾನು ಈ ರೀತಿಯಾದಂಥ ಪ್ರೀತಿಯನ್ನು ತೋರುವುದಾದರೆ, ಸೃಷ್ಟಿಕರ್ತನಾಗಿರುವಂಥ ದೇವರು ನಿನ್ನನ್ನು ಪ್ರೀತಿಸು, ಪ್ರಾಣವನ್ನೇ ಕೊಟ್ಟು ನಂತರ ಸಮಸ್ತವನ್ನು ದಯಪಾಲಿಸದೆ ಇರುವನೋ ಎಂಬುದಾಗಿ ದೇವರ ವಾಕ್ಯದಲ್ಲಿ ತನ್ನ ವಾಗ್ದಾನ ಮಾಡಿರುವಂಥ ದೇವರು ನಿಮಗೆಲ್ಲ ಕೊಡುವಂತವನಾಗಿದ್ದಾನೆ. ವ್ಯಾಜ್ಯ ಮಾಡಬೇಕು, ಮನುಷ್ಯರ ಬಳಿನಲ್ಲಿ ಹೋಗಿ ಅಲ್ಲ, ದೇವರ ಸನ್ನಿಧಾನದಲ್ಲಿ. ಪ್ರೀತಿಯುಳ್ಳ ದೇವಜನರೇ, ಹಾಗೆ ವ್ಯಾಜ್ಯ ಮಾಡುವಾಗ ಆತನ ಹಸ್ತ ನಮ್ಮನ್ನು ಪರಿಪಾಲನೆ ಮಾಡುತ್ತದೆ. ಯಾವ ರೀತಿಯಾಗಿ ಪರಿಪಾಲನೆ ಮಾಡುತ್ತದೆ ಎಂಬುದಾಗಿ ಅನೇಕ ಸಂಗತಿಗಳು ಈ ವಚನದಲ್ಲಿ ಇರುವಂಥದ್ದಾಗಿದೆ. ಆದರೆ 4 ಸಂಗತಿಗಳನ್ನು ಮಾತ್ರ ಇವತ್ತು ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ಳುವಂತನಾಗಿದ್ದೇನೆ.
20ನೇ ವಚನ ಓದಿ ಕೇಳಿಸಿಕೊಳ್ಳುವಂತರಾಗೋಣ. 19ನೇ ವಚನ, 20ನೇ ವಚನ. ದೇವದಾರು, ಕಸ್ತೂರಿ ಜಾಲಿ, ಸುಗಂಧ, ಒಲಿವ. ದೇವರಿಗೆ ಸ್ತೋತ್ರವಾಗಲಿ. ಈ 4 ಮರಗಳ ಬಗ್ಗೆ ಈಗ ನಾವು ಧ್ಯಾನ ಮಾಡಿಕೊಳ್ಳುವಂತರಾಗೋಣ. ಮೊಟ್ಟ ಮೊದಲನೇ ಮರ ದೇವದಾರು ಮರ, ದೇವದಾರು ವೃಕ್ಷ, ದೇವದಾರು ವೃಕ್ಷ. ಪ್ರೀತಿಯುಳ್ಳ ದೇವಜನರೇ, ಈ ವೃಕ್ಷವನ್ನು ಕುರಿತು ಇಲ್ಲಿ ಹೇಳ್ತಿದ್ದಾನೆ, ದೇವರು ಮರುಭೂಮಿಯಲ್ಲಿ ಸದಾ ಈ ವೃಕ್ಷವನ್ನು ಬೆಳೀತಾ ಉನ್ನತವಾಗಿ ಈ ದೇವದಾರು ವೃಕ್ಷವನ್ನು ನಾನು ಆ ಬರಗಾಲದ ಕ್ಷಾಮದ ಮಧ್ಯದಲ್ಲಿ ಇದನ್ನು ನಾನು ಬೆಳೆಸ್ತೇನೆ ಎಂಬುದಾಗಿ. ಇದನ್ನು ಕೇಳುವಾಗ ಭಾಳ ಆಶ್ಚರ್ಯವಾಗ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಬೈಬಲಲ್ಲಿ ನಾವು ಗಮನಿಸುವಾಗ ಇಡೀ ಪ್ರಪಂಚದಲ್ಲಿ ಅತಿ ಎತ್ತರವಾದಂಥ ಮರ ಯಾವುದು ಎಂಬುದಾಗಿ ನೆನೆಸುವಾಗ ಬೇರೆ ಯಾವ ಮರನೂ ಅಲ್ಲ. ಈ ಮರವನ್ನು ನೋಡಿ ಪ್ರತಿಯೊಂದು ಮರಗಳು ಹೊಟ್ಟೆ ಕಿಚ್ಚು ಪಡ್ತದಂತೆ. ಎಲ್ಲರಿಗಿಂತಲೂ ಸದ ಎಲ್ಲ ಮರಗಳಿಗಿಂತ ಈ ಮರ ಭಾಳ ಎತ್ತರವಾಗಿ ಬೆಳೆದು ಪ್ರತಿಯೊಂದು ಮರಗಳಿಗೆ ಅದು ಹೊಟ್ಟೆ ಕಿಚ್ಚನ್ನು ತರುವಷ್ಟರ ಮಟ್ಟಿಗೆ ಅದು ವೃದ್ಧಿಯಾಗುತ್ತದಂತೆ. ಅಷ್ಟು ಎತ್ತರದ ಮರ. ದೇವರಿಗೆ ಸ್ತೋತ್ರವಾಗಲಿ. ಬೈಬಲಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಪ್ರೀತಿಯುಳ್ಳ ದೇವಜನರೇ. ಇಲ್ಲಿ ಗಮನಿಸಬೇಕಾದಂಥ ಪ್ರಾಮುಖ್ಯವಾದಂಥ ಸಂಗತಿ, ಅಷ್ಟು ಎತ್ತರವಾದಂಥ ರೀತಿಯಲ್ಲಿ ಜನರೆಲ್ಲರೂ ಸದಾ ಇದು ದೇವರ ಹಸ್ತವೇ, ದೇವರ ಕಾರ್ಯವೇ, ಈ ರೀತಿಯಾಗಿ ನಿನ್ನ ಜೀವಿತದಲ್ಲಿ ಅಭಿವೃದ್ಧಿ ದೇವರು ಮಾಡಿದನೆಂಬುದಾಗಿ ಲೋಕದಲ್ಲಿರುವಂಥ ಜನರು ಅಸೂಯೆ ಪಡುವಷ್ಟರ ಮಟ್ಟಿಗೆ, ಲೋಕದ ಜನರು ಮಾತ್ರ ಅಲ್ಲ ರೀ, ದೇವರನ್ನು ನಂಬಿರುವಂಥ ವ್ಯಕ್ತಿಗಳು ಸದಾ ಅಸೂಯೆ ಪಡುವಷ್ಟರ ರೀತಿಯಲ್ಲಿ ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು ದೇವರು ಅಭಿವೃದ್ಧಿ ಪಡಿಸ್ತಾನಂತೆ. ಇದಕ್ಕೆ ಉದಾಹರಣೆಯಾಗಿ ಬೈಬಲಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಈಸಾಕನು, ಕಳೆದ ದಿನದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಆದಿಕಾಂಡ 26ನೇ ಅಧ್ಯಾಯ 12, 13, 14, 16ನೇ ವಚನವನ್ನು ನಿಮ್ಮ ಮನೆಯಲ್ಲಿ ಓದ್ಕೊಳ್ರಿ ಪ್ರೀತಿಯುಳ್ಳ ದೇವಜನರೇ. ಆತನು ಗೆರಾರಿಗೆ ಹೋಗಿ ಬರಗಾಲದಲ್ಲಿ ಆತನು ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಕೊಯ್ದುಕೊಂಡನು. ಅಷ್ಟು ಮಾತ್ರವಲ್ಲ, ಆತನನ್ನು ದೇವರು ಅಷ್ಟು ಅಭಿವೃದ್ಧಿ ಪಡಿಸಿದನೆಂದರೆ ಆ ಫಿಲಿಪ್ಟಿಯರ್ ಎಲ್ಲರೂ ಸದಾ ಹೊಟ್ಟೆ ಕಿಚ್ಚು ಪಡುವಷ್ಟರ ಮಟ್ಟಿಗೆ ದೇವರು ಅವನನ್ನು ಅಭಿವೃದ್ಧಿ ಪಡಿಸಿದ್ದು ಮಾತ್ರವಲ್ಲ, 16ನೇ ವಚನದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಆ ದೇಶದ ರಾಜನಾಗಿರುವಂಥ ಅಬಿಮಲೇಕ್ ಎನ್ನುವಂಥ ಆ ರಾಜನು ಆ ಇಸಾಕನ ಬಳಿನಲ್ಲಿ ಬಂದು ಹೇಳ್ತಾ ಇದ್ದಾನೆ, ನಾನು ರಾಜನಾಗಿರಬಹುದು, ಆದರೆ ನನಗಿಂತಲೂ ಸದಾ ನೀನು ಶ್ರೀಮಂತನಾಗಿ ಮಾರ್ಪಟ್ಟೆ. ಒಂದು ಕಾಲದಲ್ಲಿ ದೇವರಿಗೆ ಸ್ತೋತ್ರವಾಗಲಿ, ಬರಗಾಲ ಕ್ಷಾಮದ ಮಧ್ಯದಲ್ಲಿ ಹೋದಂಥ ಗೆರಾರ್ ಎನ್ನುವಂಥ ಸ್ಥಳಕ್ಕೆ ದೇವರ ಮಾತಿನ ಮೇರೆಗೆ ಹೋದಂಥ ಆ ಮನುಷ್ಯನು ಭಿಕ್ಷೆ ಬಿಡ್ತಾನೆ. ಆ ಅಬಿಮೆಲೆಕನ ಹತ್ರ, ನನಗೆ ಸ್ವಲ್ಪ ಸ್ಥಳ ಕೊಡಿ, ನಾನು ಉಳ್ಕೊಳ್ತೇನೆ, ನನ್ನ ಕುಟುಂಬವಾಗಿ ಇಲ್ಲಿ ನಾನು ಇರೋದಕ್ಕೆ ಸ್ಥಳ ಇಲ್ಲ ಅಂತ. ಅಯ್ಯೋ, ಯಾರ್ಯಾರೋ ಬಂದು ಬದುಕ್ತಾರಪ್ಪ, ನೀನು ಬದುಕೋದೇನು, ಬಂದು ಬದುಕು ಎಂಬುದಾಗಿ ಹೇಳಿ ಜಾಗ ಕೊಡ್ತಾನೆ. ಆದರೆ ಒಂದು ದಿನ ಬರ್ತದೆ, ಆ ರಾಜನೇ ಬಂದು ಹೇಳ್ತಾನೆ, ನೀನು ನನಗಿಂತಲೂ ಸದಾ ಹೆಚ್ಚಾಗಿ ದೇವರು ನಿನ್ನ ಅಭಿವೃದ್ಧಿ ಪಡಿಸಿದನು. ಹೌದು ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಿನ್ನ ಬದುಕಿನಲ್ಲಿ ಈ ರೀತಿಯಾದಂಥ ಭಿಕ್ಷೆ ಬೇಡಿ ತಿನ್ನುವಂಥ, ಇನ್ನೊಬ್ಬರ ಬಳಿನಲ್ಲಿ ಸಾಲ ಮಾಡುವಂಥ, ಇನ್ನೊಬ್ಬರ ವಿಷಯದಲ್ಲಿ ವೈಯಕ್ತಿಕವಾಗಿ ನಾನು ಎಷ್ಟು ಕಷ್ಟಪಟ್ಟರೂ ಸದಾ ನನ್ನ ಬದುಕು ಹೀಗೆ ಎಂಬುದಾಗಿ ಒಂದು ವೇಳೆ ನೀನು ಕಣ್ಣೀರಿಡ್ತಾ ಇರುವುದಾದರೆ, ದೇವರು ನಮಗೆ ಹೇಳ್ತಿರುವಂಥ ಸಂಗತಿಯನ್ನು ಗೊತ್ತಾ, ನೀನು ನನ್ನ ಹತ್ರ ವ್ಯಾಜ್ಯ ಮಾಡು, ನಿನ್ನ ನ್ಯಾಯವನ್ನು ನನ್ನ ಹತ್ರ ಕೇಳು, ನಾನು ನಿನ್ನನ್ನು ಇಷ್ಟು ಅಭಿವೃದ್ಧಿ ಪಡಿಸುತ್ತೇನೆ. ಅಬಿಮಲೇಕ್ ಎನ್ನುವಂಥ ರಾಜ್ಯನ ಮೊದಲುಗೊಂಡು ಅವನ ಸೇನಾಧಿಪತಿ, ಅವನ ರಾಜ್ಯದ ಸಂಸ್ಥಾನದ ಪ್ರತಿಯೊಬ್ಬರು ಸದಾ ಇಸಾಕನ ಅಭಿವೃದ್ಧಿಯನ್ನು ಕಂಡು ಹೊಟ್ಟೆ ಕಿಚ್ಚು ಪಟ್ಟರಂತೆ. ಇವತ್ತು ನಜರೇತಿನ ಯೇಸುವಿನ ನಾಮದಲ್ಲಿ ನಿನ್ನ ನ್ಯಾಯವನ್ನು, ನಿನ್ನ ನೀತಿಯನ್ನು ಮನುಷ್ಯರ ಬಳಿನಲ್ಲಿ ಅಲ್ಲ ದೇವರ ಮಗುವೆ, ದೇವರ ಸನ್ನಿಧಾನದಲ್ಲಿ ನಿನ್ನ ನ್ಯಾಯವನ್ನು ಹೊತ್ತು ತರುವುದಾದರೆ ಯೇಸುವಿನ ನಾಮದಲ್ಲಿ ದೇವದಾರು ವೃಕ್ಷ ಹೇಗೆ ಎತ್ತರದಲ್ಲಿ ಕಂಡು ಅಕ್ಕಪಕ್ಕದ ವೃಕ್ಷಗಳು ಹೊಟ್ಟೆ ಕಿಚ್ಚಿಗೆ ಪಡ್ಕೊಳ್ತದೆ, ಅದೇ ರೀತಿಯಲ್ಲಿ ಆತ್ಮಿಕವಾಗಿ, ಭೌತಿಕವಾಗಿ, ಶಾರೀರಿಕವಾಗಿ, ಸಾಮಾಜಿಕವಾಗಿ ಜನರು ನಿನ್ನ ಅಭಿವೃದ್ಧಿಯನ್ನು ನೋಡಿ ಅಷ್ಟು ಹೊಟ್ಟೆ ಕಿಚ್ಚು ಪಡುವ ರೀತಿಯಲ್ಲಿ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಎರಡನೇದಾಗಿ ನಾವು ನೋಡುವಂಥ ಮರ ಕಸ್ತೂರಿ ಜಾಲಿ ಮರ. ಕಸ್ತೂರಿ ಜಾಲಿ ಮರ ಇದು ಒಂದು ಶಾಪಕ್ಕೆ ಗುರುತಾಗಿರುವಂಥ ಮರವಾಗಿರುವಂಥದ್ದಾಗಿದೆ. ಈ ಲೋಕದಲ್ಲಿ ಜಾಲಿಗಿಳದ ನೆರಳನ್ನು ಯಾರೂ ಅಪೇಕ್ಷಿಸೋದಿಲ್ಲ. ಆದರೆ ದೇವರಿಗೆ ಸ್ತೋತ್ರ, ಬೈಬಲ್ ಹೇಳ್ತದೆ, ದೇವರು ಹೇಳ್ತಾ ಇದ್ದಾನೆ, ಜಾಲಿ ಗಿಡ, ಕಸ್ತೂರಿ ಜಾಲಿ ಗಿಡದ ರೀತಿಯಲ್ಲಿ ನನ್ನ ಆಶೀರ್ವಾದ ಮಾಡ್ತೇನೆ ಅಂತ.
ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವದರ್ಶನದ ಗುಡಾರವನ್ನು ಕಟ್ಟುವಾಗ, ಮಂಜೂಷದ ಪೆಟ್ಟಿಗೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಶ್ರೀಗಂಧದ ಅಥವಾ ಹೊನ್ನೆಯ ಅಥವಾ ಬೇರೆ ಯಾವುದೇ ವಿಧವಾದಂಥ ಮರದಿಂದ ಆ ದೇವರ ದರ್ಶನ ಗುಡಾರವನ್ನು ಕಟ್ಟಲಿಲ್ಲ. ಪ್ರೀತಿಯುಳ್ಳ ದೇವದರ್ಶನರೇ, ಆ ದೇವದರ್ಶನ ಗುಡಾರ, ಮಂಜೂಷದ ಪೆಟ್ಟಿಗೆ ಈ ಜಾಲಿ ಗಿಡದಿಂದಲೇ ನಿರ್ಮಿತವಾಯಿತು. ಜಾಲಿ ಗಿಡ ಶಾಪಕ್ಕೆ ಗುರುತು ಎಂಬುದಾಗಿ ನಾನು ಹೇಳಿದೆ. ಪ್ರೀತಿಯುಳ್ಳ ದೇವದರ್ಶನರೇ, ನಿನ್ನ ಬದುಕಿನಲ್ಲಿ ಅನೇಕ ದಿನಮಾನಗಳಿಂದ ಶಾಪ ಎನ್ನುವಂಥ ಮುಳ್ಳು, ಬಡ್ಡಿ ಸಾಲ ಎನ್ನುವಂಥ ಮುಳ್ಳು, ಅಥವಾ ವೈಯಕ್ತಿಕವಾದಂತಹ ನಮ್ಮ ಬದುಕಿನಲ್ಲಿ ನಾವು ಎಷ್ಟೇ ದುಡಿದರೂ ಮೇಲೆ ಕೇಳಲಾರದಂಥ ಒಂದು ಪರಿಸ್ಥಿತಿನಲ್ಲಿ ಅನೇಕ ವಿಧವಾದಂಥ ಕುಡುಕ ಸೈತಾನನ ಕ್ರಿಯೆಗಳು, ಅಂಧಕಾರದ ಶಕ್ತಿಗಳು, ಮಾಟಮಂತ್ರದ ಕ್ರಿಯೆಗಳ ನಿಮಿತ್ತವಾಗಿ ಇವತ್ತು ಆ ಮುಳ್ಳುಗಳು ನಮ್ಮನ್ನು ಚುಚ್ಚುತ್ತಾ ಯಾವುದಕ್ಕೂ ನಮಗೆ ಉಪಯೋಗ ಬರೋದಿಲ್ಲ ಎಂಬುದಾಗಿ ನೀವು ಅಂದ್ಕೊಂಡಿರುವುದಾದರೆ, ಯೇಸುವಿನ ನಾಮದಲ್ಲಿ ಈ ಶಾಪವುಳ್ಳಂಥ ಈ ಕಸ್ತೂರಿ ಜಾಲಿ ಗಿಡವನ್ನೇ ದೇವರು ತನ್ನ ಸಿಂಹಾಸನವನ್ನಾಗಿ, ದೇವರು ತಾನು ಆಸೀನರೂಢನಾಗಿ ತನ್ನ ದಶಾಖನೆಗಳನ್ನು, ತನ್ನ ಮಂಜೂಷದ ಆ ಪೆಟ್ಟಿಗೆಯನ್ನು ದೇವರು ಈ ಜಾಲಿ ಗಿಡದಲ್ಲೇ ಮಾಡುತ್ತಾನೆ. ಯೇಸುವಿನ ನಾಮದಲ್ಲಿ ಇವತ್ತು ನನಗೆ ಯಾರು ಸಪೋರ್ಟ್ ಮಾಡೋರಿಲ್ಲ. ನಾನು ಜಾಲಿ ಗಿಡಕ್ಕೆ ನನ್ನ ಜೀವನ ಸಮಾನವಾಗಿದೆ. ನನ್ನ ಗಂಡನು ಎಂಕರೇಜ್ ಮಾಡಲ್ಲ, ನನ್ನ ಮಕ್ಕಳು ಎಂಕರೇಜ್ ಮಾಡಲ್ಲ, ನನ್ನ ಆತ್ಮಿಕತೆ ಬದುಕಿನಲ್ಲಿ ನಾನು ಒಬ್ಬಂಟಿಗನಾಗಿದ್ದೇನೆ, ಎಲ್ಲರೂ ನನ್ನ ಶಾಪಗ್ರಸ್ತನ ಎಂಬುದಾಗಿ ಒಂದು ವೇಳೆ ನಿನ್ನ ವಿಷಯದಲ್ಲಿ ಯಾರಾದರೂ ಮಾತನಾಡುತ್ತಿರುವುದಾದರೆ, ದೇನಾಕ್ಕೆ ಸ್ತೋತ್ರವಾಗಲಿ. ನಿನ್ನನ್ನೇ ದೇವರು ನಿನ್ನ ಶಾಪವನ್ನೇ, ನಿನ್ನ ಒಳಗಡೆ ಇರುವಂತಹ ಪಾಪವನ್ನೇ ಶುದ್ಧೀಕರಿಸಿ ಆ ಕಲ್ವಾರಿ ಎನ್ನುವಂಥ ಆ ಗಿಡವನ್ನು ಏರಿ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ನಿನಗಾಗಿ ಆ ರಕ್ತದ ಮೂಲಕವಾಗಿ ರಕ್ಷಣೆ ಕೊಟ್ಟಂಥ ದೇವರು ಇವತ್ತು ಹೇಳ್ತಾ ಇದ್ದಾನೆ, ನೀನು ದೇವರಿಗೆ ಒಂದು ಸಾಧನವಾಗುತ್ತೆ. ದೇವರನ್ನು ಹೊತ್ತು ನಡುವಂಥ ಮಂಜೂಷದ ಪೆಟ್ಟಿಗೆ ಆಗುತ್ತೆ. ದೇವರ ಸನ್ನಿಧಾನದಲ್ಲಿ ಒಂದು ವೇಳೆ ನಿನ್ನ ಸಭಾ ಪಾಲಕರು, ಒಂದು ವೇಳೆ ನಿನ್ನ ಸ್ನೇಹಿತರು, ನಿನ್ನ ಆತ್ಮಿಕತೆಯಲ್ಲಿರುವಂಥ ನಿನ್ನ ಬಂಧುಗಳು ಹೇಳಬಹುದು, ನಿನಗೆ ವರಗಳಿಲ್ಲ, ನಿನಗೆ ಫಲಗಳಿಲ್ಲ, ನಿನ್ನ ಅಭಿಷೇಕ ಇಲ್ಲ ಅಂತ. ದೇವರ ಸನ್ನಿಧಾನದಲ್ಲಿ ವ್ಯಾಜ್ಯ ಮಾಡು. ದೇವರ ಸಮ್ಮುಖದಲ್ಲಿ ನೀನು ಕೇಳು, ದೇವರೇ ಕರ್ತನೆ, ನನ್ನನ್ನು ಯಾಕೆ ನೀನು ಅಭಿಷೇಕ ಮಾಡಲ್ಲ, ನನಗೆ ಯಾಕೆ ದೇವರೇ ನೀನು ಬಲಪಡಿಸಲ್ಲ, ನನಗೆ ಯಾಕೆ ದೇವರೇ ವರಗಳಿಂದ ತುಂಬಿಸಲ್ಲ, ನಾನು ನಿನ್ನ ಮಗಳಲ್ವಾ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ವ್ಯಾಜ್ಯ ಮಾಡಬೇಕು. ಯಾಕೋಬನ ರಾಜನಾಗಿರುವಂಥ ಯೆಹೋವನ ಸನ್ನಿಧಾನದಲ್ಲಿ ವ್ಯಾಜ್ಯ ಮಾಡುವಾಗ ದೇನಾಕ್ಕೆ ಸ್ತೋತ್ರವಾಗಲಿ. ಜಾಲಿ ಗಿಡದ ಹಾಗೆ ಶಾಪಗ್ರಸ್ತವಾದಂಥ ನಿನ್ನ ಬದುಕನ್ನು ಆತನು ಹೊತ್ತು ನಡೆಯುವಂಥ ಸಾಧನವನ್ನಾಗಿ ದೇವರು ರೂಪಿಸುವಂತವನಾಗಿದ್ದಾನೆ. ಮೂರನೇ ಮರದ ಹೆಸರು ಸುಗಂಧ. ದೇನಾಕ್ಕೆ ಸ್ತೋತ್ರವಾಗಲಿ. ಸುಗಂಧ. ಪ್ರೀತಿಯುಳ್ಳ ದೇವಶಂಡ್ರೆ, ಈ ಮರವನ್ನು ಕುರಿತು ನಾವು ನೋಡುವಂಥ ಸಂದರ್ಭದಲ್ಲಿ ಈ ಮರ ಭೂಮಿನಲ್ಲೇ ಹರಡಿಕೊಳ್ಳುತ್ತದೆ, ಭಾಳ ಎತ್ತರವಾಗಿ ಬೆಳೆಯಲ್ಲ. ಅಷ್ಟು ಮಾತ್ರವಲ್ಲ, ಈ ಗಂಧದ ಮರವನ್ನು ನೋಡುವಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಅದರ ಸಿಪ್ಪೆ ಎರೆದರೆ ಅಥವಾ ಒಂದು ವೇಳೆ ಏನಾದರೂ ಕೊಡಲಿಯಿಂದ ಅದಕ್ಕೆ ಟಚ್ ಮಾಡಿದ್ರೆ ಅದು ತುಂಬ ಮಹಿಮೆಯಾದಂಥ ಕಂಪನ್ನು ಅದು ಸೂಸುವಂಥದ್ದಾಗಿದೆ. ನೀವು ನೋಡಿರ್ಬೋದು ಗಂಧದ ಮರವನ್ನು. ಎಲ್ಲ ಮರಗಳು ಒಂದು ವೇಳೆ ಬೇರೆ ಬೇರೆ ಕಲರಲ್ಲಿ ಎಲೆಗಳಿರ್ತದೆ, ಆದರೆ ಗಂಧದ ಮರವನ್ನು ನೋಡುವಂಥ ಸಂದರ್ಭದಲ್ಲಿ ಅದು ಹಚ್ಚು ಹಸಿರಾದಂಥ ಎಲೆಯನ್ನು ಬಿಡುತ್ತದೆ, ತುಂಬ ಕಂಗೊಳಿಸುವಂಥ ಎಲೆಯನ್ನು ಬಿಡುತ್ತದೆ. ಅಷ್ಟು ಮಾತ್ರವಲ್ಲ, ಸಮೃದ್ಧಿ ಭರಿತವಾದಂಥ ಕಾಯಿ ಅನ್ನೋದು ಬಿಡುವಂಥದ್ದಾಗಿದೆ. ಯೇಸುವಿನ ನಾಮದಲ್ಲಿ ದೇನಾಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ನಿನ್ನ ಬದುಕಿನಲ್ಲಿ ಸಮೃದ್ಧಿನೇ ಇಲ್ಲದೆ, ಹಸಿರಾದ ಬದುಕಿಲ್ಲದೆ, ಬರುಳಾದ ಜೀವಿತವನ್ನು ನಡೆಸುತ್ತಿರುವಂಥ ನೀನು ಇವತ್ತು ದೇವರ ಸನ್ನಿಧಾನದಲ್ಲಿ ನಿನ್ನ ವ್ಯಾಜ್ಯವನ್ನು ನೀನು ತೆಗೆದುಕೊಂಡು ಹೋಗಬೇಕು. ಆ ವ್ಯಾಜ್ಯ ಏನು ಗೊತ್ತಾ? ದೇವಾದಿದೇವನೇ, ನನ್ನ ಬದುಕಿನಲ್ಲಿ ನಾನು ಯಾವಾಗಲೂ ಕಂಗೊಳಿಸಬೇಕೆಂಬುದಾಗಿ ನಾನು ಇಷ್ಟಪಡ್ತೇನೆ. ಅನೇಕರಿಗೆ ನಿನ್ನ ಕಲ್ವಾರಿ ಶಿಲುಬೆಯ ಪ್ರೀತಿಯ ಸುಗಂಧ ವಾಸನೆ ಶುಭವಾರ್ತೆಯನ್ನು ಸಾರಬೇಕೆಂಬುದಾಗಿ ಇಷ್ಟಪಡ್ತೇನೆ. ದೇವರೇ ಕರ್ತನೆ, ಆದರೆ ನನ್ನ ಬದುಕಿನಲ್ಲಿ ನಾನು ಹೆಚ್ಚೆಚ್ಚು ದೇವರ ಸನ್ನಿಧಾನದ ಸೇವೆಗೆ ಕೊಡಬೇಕೆಂಬುದಾಗಿ ಆಸೆ ಪಡ್ತೇನೆ. ಆದರೆ ನನ್ನ ಬಳಿನಲ್ಲೇ ಕಾಣಿಕೆ ಕೊಡೋದಕ್ಕೆ, ನನ್ನ ಬಳಿನಲ್ಲೇ ದಶಮ ಭಾಗ ಕೊಡೋಕ್ಕೆ, ನನ್ನ ಬಳಿನಲ್ಲೇ ಕೂಟಕ್ಕೆ ಕೊಡೋದಕ್ಕೆ ಹಣ ಇಲ್ಲಪ್ಪ. ದೇವರೇ, ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ, ಬಡ್ಡಿ ಮೇಲೆ ಬಡ್ಡಿ ಕಟ್ತಾ ಇದ್ದಾನೆ, ಚಕ್ರ ಬಡ್ಡಿಗಳನ್ನು ಕಟ್ತಾ ಇದ್ದಾನೆ. ನನ್ನ ಬದುಕನ್ನು ಮಾರ್ಪಡಿಸಪ್ಪ. ದೇವರೇ ಕರ್ತನೆ, ನನ್ನ ಈ ಬದುಕಿನಲ್ಲಿ ಇರುವಂಥ ಈ ಬರಡುತನವನ್ನು ನೀಗಿಸಿ ನಾನು ಅನೇಕರಿಗೆ ನಿನ್ನ ಪ್ರೀತಿಯ ಪರಿಮಳವನ್ನು ಹಂಚುವಂಥ ಶುಭವಾರ್ತೆಯನ್ನು ಸಾರುವಂಥ ಮಗಳಾಗಿ ನಾನು ಮಾರ್ಪಡಿಸಬೇಕೆಂಬುದಾಗಿ
ದೇವರ ಸನ್ನಿಧಾನದಲ್ಲಿ ನೀನು ವಾಚು ಮಾಡುವುದಾದರೆ ಯೇಸುವಿನ ನಾಮದಲ್ಲಿ ಪ್ರೀತಿಯುಳ್ಳ ದೇವಚಂದ್ರೆ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಒಬ್ಬ ಪಾಪದ ಸ್ತ್ರೀ ಯೇಸು ಸ್ವಾಮಿಯ ತಲೆ ಮೇಲೆ ಸುರಿದು ದೇನಾಕೆ ಸ್ತೋತ್ರ ಅವಳ ಕೇಶದಿಂದ ಪಾದವನ್ನು ತೊಳೆದ ರೀತಿಯಲ್ಲಿ ಆ ಸುಗಂಧ ದ್ರವ್ಯ ಇದೆಯಲ್ಲ, ಅದನ್ನು ತಡೆದಿಟ್ಟುಕೊಳ್ಳುವಂಥ ಶಕ್ತಿ ಈ ಪ್ರಪಂಚದ ಯಾವುದೇ ವಿಧವಾದಂಥ ವ್ಯಾಕ್ಯೂಮಿಗೆ ಇರಲ್ಲ, ಗಾಳಿಗೆ ಇರಲ್ಲ. ಅಷ್ಟು ಪರಿಮಳ ಅದು ಬೀರುವಂಥದ್ದಾಗಿದೆ. ಒಂದು ವೇಳೆ ನಿನ್ನ ಬದುಕಿನಲ್ಲಿ ಬರುಳಾದ ಜೀವಿತವನ್ನು ನಡೆಸ್ತಿರುವುದಾದರೆ ಅಂಥ ಮಹಿಮೆಯಾದಂಥ ಒಂದು ಪರಿಮಳ ಬೀಳುವಂಥ ವ್ಯಕ್ತಿಯನ್ನಾಗಿ ದೇವರು ನಿನ್ನನ್ನು ರೂಪಿಸುವಂತನಾಗಿದ್ದಾನೆ. ಆದರೆ ನೀನು ಮಾಡಬೇಕಾದಂಥ ಕಾರ್ಯ ನಿನ್ನ ನ್ಯಾಯವನ್ನು, ನಿನ್ನ ನೀತಿಯನ್ನು ದೇವರ ಬಳಿನಲ್ಲಿ ತೆಗೆದುಕೊಂಡು ಹೋಗಿ ವ್ಯಾಚ್ಯ ಮಾಡಬೇಕು. ನಿನ್ನ ಸಮಸ್ಯೆಗಳೇನಿದ್ರು. 4ನೇದಾಗಿ ನಾವು ನೋಡುತ್ತೇವೆ, ದೇನಾಕೆ ಸ್ತೋತ್ರವಾಗಲಿ, ಒಲಿವ ಮರ. ಇದಕ್ಕೆ ಕನ್ನಡದಲ್ಲಿ ನಾವು ನೋಡುತ್ತೇವೆ ಎಣ್ಣೆ ಮರ. ದೇನಾಕೆ ಸ್ತೋತ್ರವಾಗಲಿ, ಒಲಿವ ಮರ. ಪ್ರೀತಿಯುಳ್ಳ ದೇವಶನ್ರೆ, ಬೈಬಲಲ್ಲಿ ನಾವು ನೋಡುತ್ತೇವೆ, ಹಳೆ ಒಡಂಬಡಿಕೆ ಕಾಲದಲ್ಲಿ ಪ್ರತಿದಿನ ರಾತ್ರಿ ದೇವರ ಸನ್ನಿಧಾನದಲ್ಲಿ ದೀಪ ಹಚ್ಚಬೇಕು. ಅದಕ್ಕೆ ಈ ಒಲಿವ ಎಣ್ಣೆಯನ್ನೇ ಉಪಯೋಗಿಸ್ತಾ ಇದ್ದರು. ಆದರೆ ಹೊಸ ಒಡಂಬಡಿಕೆ ಕಾಲದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಸೊಲೊಮೋನನು ಹಳೆ ಒಡಂಬಡಿಕೆಯಲ್ಲಿ ಒಂದು ಮಾತು ಹೇಳ್ತಾನೆ, ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ. ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ. ಆ ದೀಪ ಹಚ್ಚಬೇಕಂದ್ರೆ ದೇನಾಕೆ ಸ್ತೋತ್ರವಾಗಲಿ, ಪವಿತ್ರಾತ್ಮನೆಂಬ ಎಣ್ಣೆ ಬೇಕು. ಎಣ್ಣೆ ಬೇಕು. ಇವತ್ತಿನ ದಿನಮಾನಗಳಲ್ಲಿ ದೇನಾಕೆ ಸ್ತೋತ್ರವಾಗಲಿ, ಆತ್ಮನ ಅಭಿಷೇಕವಿಲ್ಲದೆ ಯಾರೂ ಸಹ ದೇವರ ಸನ್ನಿಧಾನದಲ್ಲಿ ದೃಢವಾಗಿ ನಿಂತ್ಕೊಳ್ಳೋದಕ್ಕೆ ಆಗಲ್ಲ. ಕಷ್ಟವನ್ನು ಸಹಿಸಿಕೊಳ್ಳೋದಕ್ಕೆ ಆಗಲ್ಲ. ದೇವರ ಆತ್ಮನ ಅಭಿಷೇಕ ಇಲ್ಲದ ರೀತಿಯಲ್ಲಿ ಶೋಧನೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗಲ್ಲ. ದೇವರ ಆತ್ಮನ ಅಭಿಷೇಕ ಇಲ್ಲದ ರೀತಿಯಲ್ಲಿ ಪ್ರೀತಿಯುಳ್ಳ ದೇವಜನರೇ ಪ್ರತಿಕೂಲಗಳನ್ನು ಎದುರಿಸುವುದಕ್ಕೆ ಆಗಲ್ಲ. ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಇವತ್ತು ನಾವೆಲ್ಲರೂ ಸದಾ ಈ ಆತ್ಮ ದೀಪ ಆರಿ ಹೋಗದ ರೀತಿಯಲ್ಲಿ ದೇವರಿಗೆ ನಾವೇ ದೀಪಗಳಾಗಿದ್ದುಕೊಂಡು ಆತನ ನಾಮವನ್ನು ಘನಪಡಿಸುವಂತ ಅನೇಕ ಕತ್ತಲೆಯಲ್ಲಿ, ಅಂಧಕಾರದಲ್ಲ ഇരുಳಿನಲ್ಲಿ, ಕಾರ್ಗತ್ತಲೆಯ ಕಣಿವೆಗಳಲ್ಲಿ, ದುಃಖಗಳಲ್ಲಿ, ವೇದನೆ, ಅನಾರೋಗ್ಯ ಎನ್ನುವಂಥ ಆ ಗಾಢಾಂಧಕಾರದಲ್ಲಿ ಇರುವಂಥ ಮಕ್ಕಳನ್ನು ನಡೆಸುವುದಕ್ಕೆ ನಾವೇ ದೀಪವಾಗಿ ಮಾರ್ಪಡಬೇಕು. ಅದಕ್ಕಾಗಿಯೇ ದೇವರು ನಮ್ಮನ್ನು ಕರೆದಿರುವಂಥವನಾಗಿದ್ದಾನೆ. ದೇನಾಕೆ ಸ್ತೋತ್ರವಾಗಲಿ. ಇಲ್ಲಿ 4 ಮರಗಳನ್ನು ಕುರಿತು ನಾನು ಹೇಳಿದೆ. ಮೊದಲನೇದು ದೇವದಾರು ವೃಕ್ಷ, 2ನೇದು ಕಸ್ತೂರಿ ಜಾಲಿ, 3ನೇದು ಗಂಧದ ಮರ, 4ನೇದಾಗಿ ದೇನಾಕೆ ಸ್ತೋತ್ರವಾಗಲಿ ಒಲಿವ ಮರ. ಈ ಎಲ್ಲ ಮರಗಳು ದೇವರು ಬೆಳೆಸಿದಂಥ ಸ್ಥಳ ಯಾವುದು ಗೊತ್ತಾ? ದೇನಾಕೆ ಸ್ತೋತ್ರವಾಗಲಿ ಮರುಭೂಮಿಯಲ್ಲಿ ಬೆಳೆಸಿದನು. ಅವುಗಳನ್ನು ಕಾಡುಗಳನ್ನಾಗಿ ಮಾರ್ಪಡಿಸಿದನು. ಇವತ್ತು ಪ್ರವಾದನೆಯಾಗಿ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಆತನ ಹಸ್ತದ ಕೆಳಗಡೆ ನೀನು ತಗ್ಗಿಸಿಕೊಂಡು ಆತನ ಹಸ್ತವನ್ನು ಆಧಾರ ಮಾಡಿಕೊಂಡು ಪ್ರತಿಯೊಂದು ಕ್ಷಣವೂ ಸದಾ ದೇವರೇ ಇದನ್ನು ಮಾಡಿದನು, ದೇವರೇ ಇದಕ್ಕೆ ಕಾರಣಕರ್ತನು, ಇದು ದೇವರಿಂದಲೇ ಆಯಿತು ಎಂಬುದಾಗಿ ನೀನು ಜನರಿಗೆ ಸಾಕ್ಷಿ ಕೊಡುತ್ತಾ ನಿನ್ನ ದೇವರ ಆ ಪ್ರೀತಿಯ ಕರಗಳು ನಿನ್ನನ್ನು ಅಭಿವೃದ್ಧಿಪಡಿಸುವಾಗ, ನಿನ್ನನ್ನು ಆಶೀರ್ವಾದ ಮಾಡುವಾಗ ಜನರು ಅಸೂಯೆ ಪಡುವ ರೀತಿಯಲ್ಲಿ, ಹೊಟ್ಟೆ ಕಿಚ್ಚು ಪಡುವ ರೀತಿಯಲ್ಲಿ ದೇವರು ನಿನ್ನನ್ನು ಬಲಪಡಿಸಿದ್ದು ಬೇರೆ ಯಾರೂ ಅಲ್ಲ, ಆತನ ಹಸ್ತವೇ, ಆತನ ಹಸ್ತವೇ. ಇದೆಲ್ಲ ನನ್ನ ಬದುಕಿನಲ್ಲಿ ಹೇಗೆ ಸಾಧ್ಯ ಎಂಬುದಾಗಿ ನೀನು ಕೇಳಬಹುದು. ನಾನು ಮೊದಲಿಗೆ ಹೇಳಿದೆ, ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಎಲ್ಲವೂ ಸಾಧ್ಯ. ಆದರೆ ದೇವರು ನಮಗೆ ಹೇಳ್ತಿರುವಂಥ ಸಂಗತಿ ಏನು ಗೊತ್ತಾ? ನಮ್ಮ ವ್ಯಾಜ್ಯವನ್ನು ಆತನ ಬಳಿನಲ್ಲಿ ತೆಗೆದುಕೊಂಡು ಹೋಗಬೇಕು. ಈ ಆಗಸ್ಟ್ ತಿಂಗಳಲ್ಲಿ ದೇವರು ನಮಗೆ ಹೇಳ್ತಿರುವಂಥ ಸಂಗತಿ ಇನ್ನು ಮುಂದೆ ನಿನಗಿರುವಂಥ ಕಷ್ಟ, ನಿನಗಿರುವಂಥ ಕಣ್ಣೀರು, ನಿನಗಿರುವಂಥ ಸಮಸ್ಯೆ, ನಿನಗಿರುವಂಥ ಅನಾರೋಗ್ಯ, ನಿನಗಿರುವಂಥ ಕೌಟುಂಬಿಕ ಸಮಸ್ಯೆ, ನಿನ್ನ ಗಂಡನ ಸಮಸ್ಯೆ, ನಿನ್ನ ಮಕ್ಕಳ ಸಮಸ್ಯೆ, ನಿನ್ನ ಉದ್ಯೋಗದ ಸಮಸ್ಯೆ, ನಿನ್ನ ಕಂಪನಿಯಲ್ಲಿ ನಡೀತಿರುವಂಥ ಯಾವುದೇ ವಿಧವಾದಂಥ ಕಾರ್ಯಗಳ ಸಮಸ್ಯೆ ಏನೇ ಇದ್ರೂ ಸದಾ ದೇವರ ಬಳಿನಲ್ಲಿ ಹೋಗಿ, ಯಾಕೋಬನ ದೇವರೇ, ಯಾಕೋಬನನ್ನು ನೀನು ಆಶೀರ್ವಾದ ಮಾಡಿದೆ, ದೇವರೇ ನನ್ನನ್ನು ಆಶೀರ್ವಾದ ಮಾಡು. ಯಾಕೋಬನು ಒಂದು ಪ್ರಾರ್ಥನೆ ಮಾಡಿದ,
ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನ ಪಾದವನ್ನು ಬಿಟ್ಟು ಹೋಗೋದಿಲ್ಲ ಎಂಬುದಾಗಿ ಪಟ್ಟು ಹಿಡಿದು ನಾವು ವ್ಯಾಚ್ಯವನ್ನ ದೇವರ ಸನ್ನಿಧಾನದಲ್ಲಿ ನಾವು ಇಡುವಂಥ ಸಂದರ್ಭದಲ್ಲಿ ಆತ್ಮೀಯ ದೇವಶಂಡ್ರೆ, ನಿನ್ನ ಬದುಕಿನಲ್ಲಿ ಜನರೆಲ್ಲರೂ ಆಶ್ಚರ್ಯಚಕಿತರಾಗುವ ಹಾಗೆ, ಜನರೆಲ್ಲರೂ ಹೊಟ್ಟೆ ಕಿಚ್ಚು ಪಡುವ ಹಾಗೆ ನಿನ್ನನ್ನು, ನಿನ್ನ ಮಕ್ಕಳನ್ನು, ನಿನ್ನ ಕುಟುಂಬವನ್ನು ದೇವರು ಆಶೀರ್ವಾದ ಮಾಡುವಂತನಾಗಿದ್ದಾನೆ. ಈ ಯೆಶಾಯ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 18ರಿಂದ 21ನೇ ವಚನದಲ್ಲಿ ದೇವರು ಕೊಡಲ್ಪಟ್ಟಿರುವಂಥ ಪ್ರತಿಯೊಂದು ವಾಗ್ದಾನಗಳು ನಿಮ್ಮ ಆತ್ಮಿಕತೆ ಬದುಕಿನಲ್ಲಿ ನೆರವೇರಲಿ ಎಂಬುದಾಗಿ ನಿಮಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವ, ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಬರುಳಾದಂತಹ ಕರ್ತನೆ, ಬದುಕನ್ನು ಆಶೀರ್ವಾದಗೊಳಿಸ್ತೇನೆ ಎಂಬುದಾಗಿ ಬೋಳು ಬೆಟ್ಟಗಳಲ್ಲಿ ದೇವರ ನದಿಗಳನ್ನು, ತೆಗ್ಗುಗಳಲ್ಲಿ ಹೊರತೆಗಳನ್ನು, ಮರುಭೂಮಿಯಲ್ಲಿ ಅರಣ್ಯವನ್ನು, ನದಿಗಳನ್ನು ಹರಿಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ನೀನು ತಾನೆ ಅಪ್ಪ. ಜನರೆಲ್ಲರೂ ಸದಾ ಆಶ್ಚರ್ಯಚಕಿತರ ಆಗುವ ಹಾಗೆ ದೇವರೇ ಕರ್ತನೆ, ಯೆಹೋವನ ಹಸ್ತವೇ ಇದನ್ನು ಮಾಡಿತು ಎಂಬುದಾಗಿ ಕೊಂಡಾಟ ಮಾಡುವ ಹಾಗೆ ನೀನು ಮಾಡುತ್ತೇನೆ ಎಂಬುದಾಗಿ ಪ್ರಮಾಣ ಮಾಡಿ, ನಿಮ್ಮ ನ್ಯಾಯವನ್ನು ಯಾಕೋಬನ ರಾಜನಾಗಿರುವಂಥ ಯೆಹೋವನ ಬಳಿನಲ್ಲಿ ತರ್ರಿ ಎಂಬುದಾಗಿ ವಾಗ್ದಾನ ಮಾಡಿದಂತೆ ನಿನ್ನ ವಾಕ್ಯಗಳಿಗಾಗಿ, ವಾಗ್ದಾನಗಳಿಗಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಇವತ್ತಿನಿಂದ ನಿನ್ನ ಬರೋಣದ ತನಕ ನಿನ್ನ ಮಕ್ಕಳ ಚಿತ್ತದಲ್ಲಿ ಕರ್ತನ ಸ್ವಾಮಿ ಪ್ರತಿ ದಿನವೂ ಸದಾ ಇವರ ವ್ಯಾಚ್ಯವನ್ನು ನಿನ್ನ ಸನ್ನಿಧಾನದಲ್ಲಿ ತರುವಾಗ ಒಂದೊಂದನ್ನು ಸದಾ ನಿನ್ನ ಆಶೀರ್ವಾದ ಮಾಡಿಕೊಡಪ್ಪ. ದೇವರೇ ಕರ್ತನ ಸ್ವಾಮಿ, ದೇವದಾರು ವೃಕ್ಷದ ಹಾಗೆ ಇವರ ಒಳಗಡೆ ಇರುವಂಥ ಶಾಪವೆಲ್ಲ ಕರ್ತನೆ ಕಸ್ತೂರಿ ಜಾಲಿ ಮರದ ರೀತಿಯಲ್ಲಿ ತೆಗೆದು ನೇವರೆ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ನಿನ್ನನ್ನು ಹೊತ್ತು ನಡೆಯುವಂಥ ಕರ್ತನೆ ಕೃಪೆಯುಳ್ಳ ಮರವಾಗಿ ದೇವರ ಅನೇಕರಿಗೆ ಶುಭವಾರ್ತೆಯನ್ನು ಸಾರುವ ಪರಿಮಳದ ದೇವರ ಕರ್ತನೆ ಸುಗಂಧವನ್ನು ಬೀರುವಂಥ ಗಂಧದ ಮರವಾಗಿ ದೇವರ ಕರ್ತನೆ ಇವರ ಬೆಳಕು ಅನೇಕರಿಗೆ ಪ್ರಕಾಶಿಸುವಂತೆ ನಿಂತಾನೆ ಕರ್ತನೆ ಕೃಪೆ ಮಾಡುವಂತೆ ನಾವು ನಜರೇತಿನ ಯೇಸುವಿನ ನಾಮದಲ್ಲಿ ಈ ಆಗಸ್ಟ್ ತಿಂಗಳಲ್ಲಿ ದೇವರೇ ಇವರ ಮಾರ್ಗದಲ್ಲಿ ಜೊತೆಗಾರನಾಗಿರು, ಇವರ ಕೆಲಸದಲ್ಲಿ ಜೊತೆಗಾರನಾಗಿರು, ಇವರ ಮಕ್ಕಳ ಮಧ್ಯದಲ್ಲಿ, ಇವರ ವಿದ್ಯಾಭ್ಯಾಸದಲ್ಲಿ, ಇವರು ಮಾಡುವಂಥ ಉದ್ಯೋಗದಲ್ಲಿ, ಹೊಲಮನೆಗಳಲ್ಲಿ, ಇವರು ಪ್ರಯತ್ನ ಪಡುವಂಥ ಎಲ್ಲ ಪ್ರಯಾಸಗಳಲ್ಲಿ ನಿನ್ನ ಪ್ರಸನ್ನತೆ ಬಲವಾಗಿ ಚಲಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ದೇವ, ಈ ತಿಂಗಳಲ್ಲಿ ನಡೆಯುವಂಥ ಎಲ್ಲ ಶುಭ ಕಾರ್ಯಗಳನ್ನು ದೇವರ ಕರ್ತನೆ, ಬರ್ತಡೇಗಳನ್ನು, ನಾಮಕರಣಗಳನ್ನು, ಹೊಸ ಉದ್ಯೋಗಗಳನ್ನು, ಬಿಸ್ನೆಸ್ಗಳನ್ನು ನೀನು ಆಶೀರ್ವಾದ ಮಾಡುವಂಥ ರಾಜ ತಂದೆಯಾದ ದೇವರ ಕರ್ತನೆ, ಪ್ರತ್ಯೇಕವಾಗಿ ನಿನ್ನ ಸನ್ನಿಧಾನದಲ್ಲಿ ಕಾಣಿಕೆಗಳನ್ನು ಸಮರ್ಪಣೆ ಮಾಡಿದಂಥ ಸುನೀತಾ ಸಿಸ್ಟರ್, ನಹೋಮಿ ಸಿಸ್ಟರ್, ಬಾಮಿನಿ ಸಿಸ್ಟರ್, ವೈಲೆಟ್ ಸಿಸ್ಟರ್, ಪ್ರತ್ಯೇಕವಾಗಿ ನಿನ್ನ ಸನ್ನಿಧಾನದಲ್ಲಿ ವೆಂಕಟೇಶ್ ಬ್ರದರ್, ದೇವಾ ಕರ್ತನೆ ಹೆಸರನ್ನು ಹೇಳದಿರುವಂಥ ದೇವರ ಕರ್ತನೆ ನಿಮ್ಮ ಮಕ್ಕಳಿಗಾಗಿ ನಾವು ವಂದನೆ ಸಲ್ಲಿಸ್ತೇವೆ ರಾಜ. ಪ್ರತಿಯೊಂದು ಕುಟುಂಬಗಳನ್ನು ಹೆಸರಾಗಿ ನಿನ್ನ ಆಶೀರ್ವಾದ ಮಾಡು, ಅವರ ಎಲ್ಲ ಕೊರತೆಗಳನ್ನು ನೀನು ನೀಗಿಸುವಂಥ ನಾವು ಈ ಸಂದೇಶವನ್ನು ಆಲಿಸುತ್ತಿರುವಂಥ ನಿನ್ನ ಮಕ್ಕಳಲ್ಲಿ ಯಾರಿಗಾದರೂ ದೇವರ ಸಾಲ ಬಡ್ಡಿಯ ನಗುಗಳಲ್ಲಿ, ವೇದನೆಯಲ್ಲಿ, ಕರ್ತನೆ ದುಃಖದಲ್ಲಿ ದೇವರೇ ಅವ್ರ ಜೀವಿತವನ್ನು ಸಾಗಿಸ್ತಾ ಇರುವುದಾದರೆ ನಿನ್ನ ಮಹಿಮೆಯ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗಿ ನಿಮ್ಮ ಕೊರತೆಗಳನ್ನು ದೇವರ ಕರ್ತನೆ ಸ್ವಾಮಿ, ನಿನ್ನ ಮಕ್ಕಳ ಕೊರತೆಗಳನ್ನು ದೇವರ ಕರ್ತನೆ ನೀನು ನೀಗಿಸಿ ನಿನ್ನ ಮಕ್ಕಳನ್ನು ಬಲಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಒಂದು ವೇಳೆ ಯಾರಾದರೂ ಅನಾರೋಗ್ಯದಲ್ಲಿರುವುದಾದರೆ, ಹಾಸಿಗೆ ಮೇಲೆ ನಡೀತಾ ಇರುವುದಾದರೆ, ದೇವರ ಐಸಿಯುನಲ್ಲಿ ದೇವಾಕರ್ತನೆ ಸ್ವಾಮಿ ಸಾವು ಬದುಕಿನ ಮಧ್ಯದಲ್ಲಿ ದೇವರೇ ನರಳುತ್ತಾ ಇರುವುದಾದರೆ ಅಂಥವರನ್ನು ಈಗಲೇ ಮುಟ್ಟು ಸ್ವಸ್ಥತೆ ಕೊಡುವಂಥ ನಾವು ರಾಜ. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್, ಆಮೇನ್. ಆತ್ಮೀಯ ದೇವಶ್ರೇ, ಈ ಸಂದೇಶವನ್ನು ನೀವು ಮಾತ್ರ ಕೇಳಿ ಸುಮ್ಮನಿರದೆ ಅನೇಕ ಜನರಿಗೆ ಇದನ್ನು ಶೇರ್ ಮಾಡಿರಿ. ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋದಾದರೆ ಈ ಸೇವೆಗೆ ನೀವು ಸಪೋರ್ಟ್ ಮಾಡಬೇಕಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಪ್ರತ್ಯೇಕವಾಗಿ ಉದಯ ಕಾಲದ 5 ಗಂಟೆಗೆ ಮೊದಲ ಮೆಸೇಜ್ ನಿಮಗೆ ಬರುವಂಥದ್ದಾಗಿ, ವಿಶೇಷವಾಗಿ ದೇವರ ಸನ್ನಿಧಾನದಲ್ಲಿ ಈ ಸೇವೆಗೋಸ್ಕರವಾಗಿ ಪ್ರೋತ್ಸಾಹ ಮಾಡಬೇಕಂದ್ರೆ, ದೇವರು ನಿಮ್ಮ ಹೃದಯದಲ್ಲಿ ಮಾತನಾಡುವುದಾದರೆ ನಿಮ್ಮ ಕೈಗಳನ್ನು ಚಾಚರಿ, ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.